ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವು ಇವತ್ತು ಸಂಚಿತಾ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಸಂಚಿತಾ ಟೀಚರು ಕಾಲ್ ಮಾಡಿದ್ರು, ಸ್ಕೂಲಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಸೊ ಒಂದಿಷ್ಟು ಪೂಜೆಗೆ ಸಾಮಾನುಗಳನ್ನ ತೊಗೊಂಡು, ಅದೇ ರೀತಿ ಸಂಚಿತಾಗೆ ಹೊಸ ಡ್ರೆಸ್ ಹಾಕಿಸ್ಕೊಂಡು ಶುಕ್ರವಾರ ದಿನ ಬನ್ನಿ ಅಂತ ಹೇಳಿದರು. ಅದೇ ರೀತಿ ನಾವು ಕೂಡ ಏನೇನು ಬೇಕೋ ಅವನ್ನೆಲ್ಲ ಈ ರೀತಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಕೂಲಿಗೆ ಸಂಚಿತನ್ನು ಮತ್ತು ಶಿರೀಷನ್ನು ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೀನಿ. ಬನ್ನಿ ಯಾವ್ಯಾವ ರೀತಿ ಅಕ್ಷರಾಭ್ಯಾಸವನ್ನು ನೆರವೇರಿಸಿಕೊಟ್ರು ಅಂಥೇಳಿ ಮುಂದೆ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಡೋಕೆ ಹಾಲ್ಸ್ವಾಮಿ ಮಠದ ಗುರುಗಳನ್ನು ಆಹ್ವಾನ ಮಾಡಿದ್ದರು. ನೋಡೋಣ ಯಾವ ರೀತಿ ಎಲ್ಲ ನಡೀತು ಅಂಥೇಳಿ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ವಿದ್ಯೆ ಎಂಬುದು ಜ್ಞಾನದ ಮೂಲ, ಜ್ಞಾನದ ಬೆಳಕು. ಮೊದಲನೆಯದಾಗಿ ಎಲ್ಲರಿಗೂ ಬೆಳಕಿನ ಶುಭೋದಯಗಳನ್ನು ತಿಳಿಸುತ್ತಾ ದಿನಾಂಕ 3/7/2026 ಈಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟವನ್ನು ತಿಳಿಸಿದ್ದೇವೆ. ಸೊ ಯಾವುದೇ ಒಂದು ದೀಪ ಬೆಳಗುವಂತೆ ನಿಮ್ಮ ಮಗುವಿನ ಜ್ಞಾನವು ಸದಾ ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ಈ ಘಟ್ಟವನ್ನು ಮುಂದಿನ ಸಾಲಿಗೆ ಕರೆದೊಯ್ಯುವ. ಕುಂಕುಮ ಹಚ್ಚಿದ್ರೆ ಮಕ್ಕಳಿಗೆ ಕುಂಕುಮ ಹಚ್ಚಿದ್ದೀರಾ? ಮದುವೆ ಆಗುತ್ತೆ ಇಲ್ಲ. ಈಗ ಒಂದು ಅಕ್ಷರ ತಗೊಂಡ್ರೆ ಅಕ್ಷರಾಭ್ಯಾಸ ಮಾಡ್ತಕ್ಕಂಥದ್ದು ಆ ಶಕ್ತಿ ದೇವತೆಯಿಂದ ಆಗಬೇಕು ಅಂತಕ್ಕಂಥದ್ದು. ಅಂದರೆ ಹೆಣ್ಣು ದೇವತೆ ಅಂದರೆ ತಾಯಿ ಅಂದರೆ ದೇವತೆ ಅಂತ ತಿಳ್ಕೊಬೇಕು. ಈ ಸಂದರ್ಭದಲ್ಲಿ ಶಕ್ತಿ ದೇವತೆ ಅಂತ, ಆ ಶಕ್ತಿ ದೇವತೆ ಯಾರು? ಮಹಾ ಸರಸ್ವತಿ. ಆ ಸರಸ್ವತಿಯ ಆಶೀರ್ವಾದದಿಂದ ಮೊದಲನೇ ಅಕ್ಷರ ಸಂಸ್ಕಾರವಾಗಿ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು. ಮೊದಲನೇ ಅಕ್ಷರವನ್ನು ಅಂಕಿಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅದನ್ನು ನೀವು ತಿಳ್ಕೊಂಡಾಗ ಬರೆಯೋದಲ್ಲ. ಆ ಹಿಂಗೆ ಬರೆಯೋದಲ್ಲ, ಕಾಕ ಟೀಕೆ ಬರೆಯೋದಲ್ಲ, 1 2 ಬರೆಯೋದಲ್ಲ.
ಅಲ್ಲಿ ಏನಾಗಬೇಕು? ಓಂಕಾರ ಮತ್ತು ಶ್ರೀಕಾರ. ಓಂಕಾರ ಶಿವ ಮತ್ತು ಶ್ರೀಕಾರ, ಶಿವಶಕ್ತಿ ಇವೆರಡು ಪದವನ್ನು ಆ ಅಕ್ಕಿ ಕಾಳಲ್ಲಿ ಮಕ್ಕಳ ಜೊತೆಗೆ ಅರಿಶಿನ ಕುಂಕುಮ ಇಡಿಸಿ ಬಳಸಬೇಕು. ಈಗಲ್ಲ ಹೇಳ್ತೀವಿ, ಈಗಲ್ಲ. ಈ ಅಕ್ಷರಾಭ್ಯಾಸ ಪ್ರಾರಂಭ ಆದಮೇಲೆ ಅಧಿಕೃತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬೋಧನೆ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ತಾಯಿಯನ್ನು ಅನುಕರಣೆ ಮಾಡ್ತಿರ್ತಾರೆ ಮಕ್ಕಳು. ತಾಯಿಯನ್ನು ಅನುಕರಣೆ ಮಾಡಿ ಮನೆಯಲ್ಲಿ ನಡ್ಕೊಳ್ತಿರ್ತಾರೆ. ಈಗ ಶಿಕ್ಷಣ ಕೊಡ್ತಕ್ಕಂಥ ಗುರುವಿನ ಅನುಕರಣೆಯನ್ನು ಮಾಡಬೇಕು. ಅವ್ರು ಹೇಳ್ತಕ್ಕಂಥ ವಿದ್ಯೆಯನ್ನು ಅವ್ರು ಕಲಿಯಬೇಕು. ಅದು ಎರಡನೇ ಗುರು, ಶಿಕ್ಷಾ ಗುರು. ಮೋಕ್ಷ ಗುರು ಅಂತಕ್ಕಂಥದ್ದು ಅದು ನಾವು ಬದುಕಿರಲ್ಲ. ನಾವು ನಮ್ಮ ದೇಹದಿಂದ ಜೀವವನ್ನು ಬಿಟ್ಟ ಮೇಲೆ ನಮಗೆ ಯಾರು ಮೋಕ್ಷ ಕೊಡ್ತಾರೆ ಅವರು ಮೋಕ್ಷ ಗುರು ಆಗ್ತಾರೆ. ಅದರ ಅವಶ್ಯಕತೆ ಯಾರಿಗೂ ಬರೋದು ಬೇಡ, ಅದರ ಅವಶ್ಯಕತೆ ಇಲ್ಲ. ಈಗ ಬೇಕಾಗಿರೋದು ತಾಯಿ ಗುರು, ಮೊದಲ ಗುರು. ಎರಡನೇ ಗುರು ಶಿಕ್ಷಕರು. ಶಿಕ್ಷಕರು ಅಂದರೆ ಶಿಕ್ಷಣವನ್ನು ನೀಡ್ತಕ್ಕಂಥ, ಬೋಧನೆ ಮಾಡ್ತಕ್ಕಂಥ, ವಿದ್ಯಾಲಯದಲ್ಲಿರ್ತಕ್ಕಂಥ ಈ ಏನು ಟೀಚರ್ಸ್ಗಳಲ್ಲ ಅವರೆಲ್ಲ ಶಿಕ್ಷಕರು. ಅವರಿಗೆ ಶಿಕ್ಷೆ ಕೊಡೋಕ್ಕೂ ಅಧಿಕಾರ ಇರ್ತದೆ, ಬೋಧನೆ ಮಾಡಲಿಕ್ಕೂ ಅಧಿಕಾರ ಇರ್ತದೆ. ತಾಯಿ ಅಂದ್ರೆ ನೀವು ನಮ್ಮ ಮಕ್ಕಳು ಹೊಡಿತೀರಿ ಅಂತಂದೇಳಿ ಬಂದು ಕಂಪ್ಲೇಂಟ್ ಮಾಡೋಣ. ಒಂದು ಈ ಮಾತು ಬರ್ತದೆ, ಆಗಿನ ಕಾಲಕ್ಕೆ ಗುರುಗಳು ಶಿಷ್ಯಕ್ಕೆ ಬಡಿದು ಬುದ್ಧಿ ಹೇಳಿದ್ರೆ ಆಗಲಿ ಮಹಾಪ್ರಸಾದ. ಅದಾದ ಮತ್ತೆ 3 ವರ್ಷ ಬಿಟ್ಟು ಬಂದ ಮೇಲೆ ಬೈದು ಬುದ್ಧಿ ಹೇಳಿದ್ರೆ ಆಗಲಿ ಮಹಾಪ್ರಸಾದ ಅಂತಾರೆ. ಈಗಿನ ಕಾಲಕ್ಕೆ ಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯನ್ನು ಕಲಿಸ್ಬೇಕಾಗಿದೆ. ಶಿಷ್ಯ ಗುರುವಿಗೆ ನಮಸ್ಕಾರ ಅವಶ್ಯಕತೆ ಇಲ್ಲ, ಆದರೆ ಗುರುವೇ ಶಿಷ್ಯನಿಗೆ ನಮಸ್ಕಾರ ಮಾಡಿ ಬಾರಪ್ಪ ವಿದ್ಯೆ ಕಲಿಯೋ ಪರಿಸ್ಥಿತಿ ಬಂದ. ಯಾಕಂದ್ರೆ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಆ ಕಾರಣದಿಂದಾಗಿ ತಾಯಿಯು ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಆಗಬಾರ್ದು. ವಿದ್ಯೆ ಶಿಕ್ಷೆ ಆದಮೇಲೆ ವಿದ್ಯೆಗೆ ಬೆಲೆ ಬರೋದು. ಅಂದರೆ ಮಕ್ಕಳಿಗೆ ಒಂದು ಏಟು ಪೆಟ್ಟು ಬಿದ್ದು ಗದರಿಸಿದ ಮೇಲೆ ಆ ವಿದ್ಯೆ ಕಲಿತಾವ ಮಕ್ಕಳು. ಇಲ್ಲ ಅಂತಂದರೆ ನೀವು ಆ ಮಕ್ಕಳಿಗೆ ಎದರಬೇಕಾಗುತ್ತೆ. ಅತಿಯಾದ ಮಕ್ಕಳ ಮೇಲೆ ಒಂದು ಪ್ರೀತಿ ಕೊಟ್ಟಾಗ ನಾಳೆ ಈ ಮಾತ್ರ ಕೇಳೋದು ಮಕ್ಕಳು. 5ನೇ ಕ್ಲಾಸ್ 6ನೇ ಕ್ಲಾಸ್ ಇರೋದಲ್ಲ, 1ನೇ ಕ್ಲಾಸಿಂದ ಭಾಳ ಮುದ್ದು ಮಾಡಿ ಬೆಳೆಸಿಬಿಟ್ಟಿರ್ತಾರೆ ಮಕ್ಕಳನ್ನ. ಒಬ್ಬ ಮಗಳು ಒಬ್ಬ ಮಗ ಅಂತಂದ್ರೆ 5ನೇ ಕ್ಲಾಸ್ಗೆ ಅವಳು ಐಫೋನ್ ಕೇಳ ಕೊಡಿಸೋದು ಅಂದ್ರೆ ಬಾಗಿಲಕ್ಕೆ ಮಗ ಬರ್ತಾರೆ. ಹೋಗಿ ಅವ್ರು ಏನು ಹಾಕೋಣ ಯಾರಿಗೆ ಗೊತ್ತು, ಮುಂದೆ ಏನು ಮಾಡ್ತಿರ್ತಾರಲ್ಲ ಅದೇನು ಗೊತ್ತು. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸುಗಳು ಈಗಿನ ಕಾಲದ ಮಕ್ಕಳಲ್ಲಿ ಇರ್ತಾವೆ. ಹಾಗಾಗಿ ಮಕ್ಕಳಿಗೆ ಎಷ್ಟು ಪ್ರೀತಿಯನ್ನು ಕೊಡಬೇಕು ಅಷ್ಟೇ ಪ್ರೀತಿಯನ್ನು ಕೊಡಬೇಕು, ಎಷ್ಟು ಅವರನ್ನು ಗದರಿಸ್ಬೇಕು ಅಷ್ಟೇ ಗದರಿಸ್ಬೇಕು, ಎಷ್ಟು ಅವ್ರಿಗೆ ಪೆಟ್ಟು ಬಿಡಬೇಕು ಅಷ್ಟೇ ಪೆಟ್ಟು ಬಿಡಬೇಕು. ಒಳ್ಳೆಯ ರೀತಿ ಒಳಗೆ ಉಳಿ ಪೆಟ್ಟು ಬಿದ್ದರೆ ಒಂದು ಕಲ್ಲು ಮೂರ್ತಿ ಆಗ್ತದೆ, ಬೇರೆ ರೀತಿ ಒಳಗೆ ಉಳಿ ಪೆಟ್ಟು ಬಿದ್ದರೆ ಕಲ್ಲೇ ಹೊಡೆದೋಗುತ್ತೆ. ಹಾಗಾಗಿ ಎಷ್ಟು ಉಳಿ ಪೆಟ್ಟು ಬಿಡಬೇಕು ಅಷ್ಟೇ ಉಳಿ ಪೆಟ್ಟು ಬಿದ್ದಾಗ ಆ ಮಕ್ಕಳು ಮೂರ್ತಿಗಳಾಗ್ತಾರೆ, ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ. ಶಿಕ್ಷೆ ಆದಾಗ ಮಾತ್ರ ಗುರುವಿನಿಂದ ಶಿಕ್ಷಣ ಪಡ್ಕೊಂಡಾದ್ಮೇಲೆ ಆ ವಿದ್ಯೆ ನನಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಗುರುಕುಲ ಪರಂಪರೆ. ಗುರುಕುಲ ಸನಾತನ ಧರ್ಮದ ಪರಂಪರೆಯಲ್ಲಿ ಶಿಕ್ಷೆಯಿಂದ ಬಂದಿರತಕ್ಕಂಥ ವಿದ್ಯೆ ಶತಶತಮಾನ ಕಾಲಗಳಿಗೂ ಇರ್ತದೆ ಅಂತಕ್ಕಂಥ ಮಾತು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಕೃಷ್ಣ ಪಿಂಗಳ ಸಂಕಟ ಚತುರ್ಥಿ ಒಂದು ವಿಶೇಷ. ಕೃಷ್ಣ ಪಿಂಗಳ ಸಂಕಟ ಚತುರ್ಥಿ ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರ ರೋಗ ಅಂತಕ್ಕಂಥ ಏನು ಗಾದೆ ಮಾತು ಹೇಳ್ತಾರಲ್ಲ, ಹಾಗೆ ಒಳ್ಳೆಯದನ್ನು ಯಾರು ಮಾಡ್ತಾರೆ, ಒಳ್ಳೆಯ ಮಾತನ್ನು ಯಾರು ಹೇಳ್ತಾರೆ, ಯಾವಾಗಲೂ ಸದಾ ಇನ್ನೊಂದು ಒಳ್ಳೆಯದನ್ನು ಬಯಸ್ತಾರೆ, ಅವ್ರ ಮಾತು ಏನೇ ಹೇಳಿ ಅದು ಸತ್ಯ ಆಗುತ್ತೆ. ಅದೇ ಶಿಸ್ತಿ. ಬುದ್ಧಿ ಅಂದರೆ ಶಿಕ್ಷಕರು ಏನು ಒದಗಿಸ್ಕೊಡ್ತಾರೆ ವಿದ್ಯಾಭ್ಯಾಸವನ್ನು ಸರಿಯಾಗಿ ಕಲಿಸ್ಕೊಂಡ್ರೆ ಅದೇ ಬುದ್ಧಿ. ಮತ್ತೆ ಮೇಲ್ಬುದ್ಧಿನೂ ಬೇಕು. ಮೇಲ್ಬುದ್ಧಿ ಅಂದರೆ ಹಿರಿಯರ ಜೊತೆಗೆ ಹೆಂಗೆ ನಡ್ಕೋಬೇಕು, ಮನೆಯೊಳಗೆ ಹೆಂಗಿರಬೇಕು, ಸ್ಕೂಲ್ ಒಳಗೆ ಹೆಂಗಿರಬೇಕು, ಸಮಾಜದೊಳಗೆ ಹೆಂಗೆ ನಡ್ಕೋಬೇಕು ಅನ್ನೋದು ಬರ್ತಾ ಆ ವಯಸ್ಕ ಮನಸ್ಸು ಬಂದಾಗ ಆ ಮಕ್ಕಳಿಗೆ ತಂತಾನೆ ಆ ಮೇಲ್ಬುದ್ಧಿ ಬರ್ತವೆ. ಅವಾಗ ಸಮಾಜದಲ್ಲಿ ಒಳ್ಳೆಯ ನಡವಳಿಕೆಯಿಂದ ನಡೀತಾರೆ. ಅಲ್ಲಿ ತನಕ ಜವಾಬ್ದಾರಿ ತಾಯಿಯದು ಮತ್ತು ವಿದ್ಯಾಲಯದ ಶಿಕ್ಷಕರಾಗಿರುತ್ತೆ. ಆ ಒಂದು ವಿದ್ಯೆಯನ್ನು ಸದಾಕಾಲ ಭಗವಂತ ಒಳ್ಳೆಯ ರೀತಿಯೊಳಗೆ ನಿಮ್ಮ ಮಕ್ಕಳಿಗೆ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ದೇವರಲ್ಲಿ ಮಾಡಿ ಈಗ ನಿಮ್ಮ ಮಕ್ಕಳನ್ನ ಎಡಪಡೆ ಮೇಲೆ ಓದಿಸ್ಬೋದು. ಸ್ಲೇಟ್ಗಳಲ್ಲ, ಆ ಸ್ಲೇಟಲ್ಲಿ ಅಕ್ಷರಾಭ್ಯಾಸ, ಅಲ್ಲಿ ಕೂಡ ಓಂಕಾರ ಶ್ರೀಕಾರ ಹೀಗೆ ಬರ್ತದೆ. ಓಂಕಾರ ಶ್ರೀಕಾರ ಆ ಮತ್ತು ಆ ಅಕ್ಷರ
ಬರೆಸಬೇಕು. ಈಗ ಬರೆಸಿದ್ರಾ? ಅಕ್ಷರಾಭ್ಯಾಸ ಆಗ್ತದೆ ಅಂತೇಳಿ ಎಲ್ಲರ ಒಪಿನಿಯನ್ ತಿಳ್ಕೊಂಡು ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟಾಗ ಅವರು ಅವರದೇ ಆದಂಥ ಒಂದು ಮಾತನ್ನ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಲಿ ಅವ್ರು ಕಲಿತಿದ್ರು ಕೂಡ ಅವರಿಗೆ ಆಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಫಸ್ಟ್ ಸೆಕೆಂಡಿಗೆ ಆಗಿರಲ್ಲ, ಎಲ್ಲ ಮಕ್ಕಳಿಗೆ ಆಗ್ಬಿಡ್ಲಿ ಸರ್ ಅನ್ನುವಂಥ ಆಶೆಯನ್ನು ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಾಗ ನಾನು ಕೂಡ ಸ್ವಲ್ಪ ಅಸ್ಟ್ರಾಲಜಿಕನ್ನ ಬಹಳ ನೋಡುವಂಥ ವ್ಯಕ್ತಿ, ಜ್ಯೋತಿಷ್ಯವನ್ನು ನೋಡ್ತಕ್ಕಂತಹ ವ್ಯಕ್ತಿ ಮತ್ತು ಜ್ಯೋತಿಷ್ಯವನ್ನು ನಂಬುವಂತಹ ವ್ಯಕ್ತಿ. ನಾನು ಶನಿವಾರ ವಿಜ್ಞಾನ ಪ್ರೋಗ್ರಾಮ್ ಅಂತ ಹೇಳಿದ್ದು ಕಾರಣ ಏನೋ ಬಂದೇನೋ ನಾನು ಕ್ಯಾಲೆಂಡರ್ ನೋಡ್ತಾ ನಾನು ಅಸ್ಟ್ರಾಲಜಿಕಲ್ಲಿ ಹಾಕ್ತಾ ಇದ್ದೆ. ಸ್ವಾಮೀಜಿ ಹೇಳಿದ ಹಾಗೆ ಇವತ್ತು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಿರಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ನಿಮ್ಮ ಮನಸ್ಸಲ್ಲಿ ಇರಲಾರ್ದೇ ನೀವು ಕಲಿಸಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಅಷ್ಟಸಿದ್ಧಿ ಕಾರ್ಯಯೋಗ ಅಂತೇಳಿ ಇವತ್ತಿನ ಸಂಕಷ್ಟಿ ಇರ್ತಕ್ಕಂಥದ್ದು. ಅದು ನಿಮಗೆ ಗೊತ್ತಿರಲಿ, ಹಿಮಾಲಯದ ಪರ್ವತದಲ್ಲಿ ಇವತ್ತು ಏನು ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡಿರ್ತಾರಲ್ಲ, ಮಹಾದ ಮೇಧಾವಿ ಶಕ್ತಿಗಳು ಏನು ಗೌತಮ ಬುದ್ಧ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇನ್ನಿತರ ಸಾಧಕರು ಏನಿದಾರಲ್ಲ, ಇವತ್ತಿನ ದಿನದಲ್ಲಿ ಶ್ರೇಷ್ಠ ಅಕ್ಷರಾಭ್ಯಾಸವನ್ನು ಕಲಿತಿದ್ದೀರ ಅಂತೇಳಿ ಲಿಖಿತವಾಗಿ ಬರೆದಿರ್ತಕ್ಕಂಥ ದಿನ ಇದು. ನಾನು ಬಹಳಷ್ಟು ಒಂದು 10-12 ಪೇಜನ್ನ ಓದಿದ್ರೆ ಮಕ್ಕಳಿಗೆ ಇವತ್ತು ಮಾಡಿದ್ರೆ ಸೂಕ್ತ ಅನಿಸ್ತದ ಅಂತ ಹೇಳಿ ಹೇಳಿದಾಗ ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು, ಇಲ್ಲ ಸರ್ ಶನಿವಾರ ಮಾಡಿ ಅಂತೇಳಿ. ಸರ್ ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ, ಶುಕ್ರವಾರ ಹೇಗೆ ಅಂತೀನಿ ಅಂತೇಳಿ ಅವ್ರಿಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸರ್ ಎಲ್ಲ ಅವರಿಗೆ ಈ ಥರ ಅನುಕೂಲ ಆಗುತ್ತೆ. ಅವ್ರ ತಾಯಿಗಳು ಬಂದಿರ್ತಾರೆ, ಅವರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬರ್ತದೆ. ಮಕ್ಕಳ ಮೇಲೆ ಯಾವುದೇ ನೆಗೆಟಿವ್ ಥಾಟ್ಸ್ ಅನ್ನ ಕ್ರಿಯೇಟ್ ಆಗಲಾದ್ರೆ ಪಾಸಿಟಿವ್ ಆಗಿರ್ತಕ್ಕಂಥ ಥಾಟ್ಸ್ ಕ್ರಿಯೇಟ್ ಆಗಲಿ ಅನ್ನುವಂಥದ್ದೆಲ್ಲ ಸರ್ ಮುಂದೆ ಹೇಳಿದೆ. ಅದಕ್ಕೆ ಆಗಲಿ ಸರ್ ಶುಕ್ರವಾರನೇ ಇಟ್ಕೊಳ್ಳಿ ಅಂತೇಳಿ. ಕೆಲವೊಂದು ಶುಕ್ರವಾರ ಇವತ್ತು ಅಮ್ಮನವ್ರ ವಾರ ಅಂತೇಳಿ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ, ಅಮ್ಮನವ್ರ ವಾರ ಅಂತೇಳಿ ಅಷ್ಟೇ ಗೊತ್ತು. ಆದರೆ ಇವತ್ತು ಯಾವ ವಾರ ಅಂತೇಳಿ ಅವ್ರು ಸ್ವಲ್ಪ ಡೆಪ್ತಾಗಿ ಹೋಗಿರೋದು. ಆದರೆ ನಾನೆಲ್ಲ ನೋಡ್ಬೇಕಾಗ ನಾನು ಕೆಲವೊಂದು ಪ್ಲಾನ್ಗಳನ್ನು ನಿಮಗೆ ಮೆಸೇಜ್ ಹಾಕಿದಾಗ ನಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾರೆ. ಅದಕ್ಕೆ ಇವತ್ತು ಒಳ್ಳೆಯ ರಾಜಯೋಗ ಕೂಡ ಹಾಗೂ ನಿಮ್ಮ ಮಕ್ಕಳ ಮೇಲೆ ಶ್ರೀ ವಿನಾಯಕನ ಕೃಪೆ, ನಿಮ್ಮ ತಂದೆ ತಾಯಿಯ ಹಾಗೆ ನಿಮ್ಮ ಕೆಲವು ಸಂಗತಿಗಳನ್ನ ಇವತ್ತು ಏನು ಅಕ್ಷರಾಭ್ಯಾಸ ಕಲಿಸಿರಲ್ಲ, ದಯಮಾಡಿ ಎಲ್ಲ ಪಾಲಕರಲ್ಲಿ ಮತ್ತು ಪೋಷಕರಲ್ಲಿ ಒಂದು ವಿನಂತಿ, ಯಾವ ಶಿಕ್ಷಕಿಯರು ಅಥವಾ ಯಾವ ಶಿಕ್ಷಕರು ನಿಮ್ಮ ಮಕ್ಕಳನ್ನ ದೂಷಣೆಗೆ ಒಳಪಡಿಸುವಂಥ ಕೆಲಸ ಮಾಡೋದಿಲ್ಲ. ನಾನು ಕೂಡ ದೇವರಲ್ಲಿ ಅದನ್ನೇ ಬಯಸ್ತೀನಿ. ಅಚಾನಕ್ಕಾಗಿ ಏನಾರ ತಪ್ಪು ಘಟನೆಗಳು ಶಿಕ್ಷಕರಿಂದ ಆದರೆ ಸ್ವಲ್ಪ ಬರೆಯೋಕ್ಕೆ ಓದೋಕ್ಕೆ ಏನಾರ ಆಗಿದ್ದಾಗ ನಿಮ್ಮನ್ನು ಕರೆ ಮಾಡ್ತದಲ್ಲ, ಆ ಕರೆ ಫೋನ್ ಕಾಲ್ಸ್ ಮಾಡಿದಾಗ ಮಕ್ಕಳಿಗೆ ನಾವು ಸರಿಯಾಗಿ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ನೀವು ಹೋಮ್ವರ್ಕ್ ಅಸೆಸ್ಮೆಂಟ್ಗಳನ್ನು ನೀಟಾಗಿ ಮಾಡಿಸುವಂಥ ಕೆಲಸ ಮಾಡಿ. ನಮ್ಮ ಶಾಲೆಯಲ್ಲಿ ಭಾಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ. ತಮಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಫೋನ್ ಮಾಡಿ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಮನವಿ ಮಾಡಿ, ನಾನು ಅದಕ್ಕೆ ಎಷ್ಟು ಸಾಧ್ಯ ನಮ್ಮದು ಸಾಧ್ಯತೆಯಿಂದ ನಾನು ನಿಮಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇದೇ ತಿಂಗಳ 19ನೇ ತಾರೀಕು ಸ್ವಲ್ಪ ನೆನಪಿಗೆ ಈ ವರ್ಷ ಒಂದು ನೀವು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಇದೆ ಅಂತ ಹೇಳಿಕೊಡ್ತಾ ಇದ್ದೀನಿ. LKG UKG ಫಸ್ಟ್ ಸೆಕೆಂಡ್ಗೆ ನೀವು ಕೂತಿದ್ದೀರಿ. ಈ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಇರ್ತದೆ 19ನೇ ತಾರೀಕು.
ಸಂಡೇ ಒನ್ ಡೇ ಪಿಕ್ನಿಕ್ ಇರ್ತದೆ, ಸಂಡೇ ಇರ್ತದೆ. ಯಾವುದೇ ಫಾಲ್ಸ್ ಸಿಗಲ್ಲ, ವಾಟರ್ ಫಾಲ್ಸ್ ಸಿಗಲ್ಲ. ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾಡು, ಅದರ ಮಧ್ಯೆ ಒಂದು ದೇವಸ್ಥಾನ, ಅಲ್ಲಿ ಆದಾಗ ಒಂದು ಊಟ ಮಾಡಿಸ್ತೀವಿ, ನೇಚರ್ ತೋರಿಸ್ಕೊಂಡು ಬರ್ತೀವಿ. ಆಯ್ತಾ? ಒನ್ ಡೇ ಬೆಳಿಗ್ಗೆ 7ಕ್ಕೆ ಶಾರ್ಪ್ 7ಕ್ಕೆ ಬರ್ಬೇಕು. ಟೈಮ್ ಎಷ್ಟು ಹಾಕಿರ್ತಾರೆ ಅಷ್ಟೇ, ಅದ್ರ ಮೇಲೆ 10 ನಿಮಿಷ ವೇಟ್ ಮಾಡಲ್ಲ ನಾನು. ಇನ್ಮೇಲೆ ಟೈಮ್ ಬಾಡಿ ನಿಮ್ಗೆ ಹೆಂಗಿರ್ತದೋ ನಾನು ಹಂಗೆ ಮಾಡ್ತಾ ಇರ್ತೀನಿ. ಒಬ್ಬರು ಬರಲಿದ್ರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರ್ತೀವಿ. ನೋಡ್ರಿ ವಿಜಯ್ ಸರ್ ಬೈಬೋದು ನನಗೆ, ಅವ್ರಿಗೆ ಎನಿ ಟೈಮ್ ನಾನು 10 ಗಂಟೆ, ಅವ್ರು ಬಂದು ನನ್ನ ಗಂಟೆ ಏನು ಸರ್ ಟೈಮು ನಾನೇ ಗೊತ್ತಿಲ್ಲ ನಿಮಗೆ, ಬೇರೆ ನೀವು ತಿಳಿಸ್ಬೇಕಲ್ಲ. ನಾನು